ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈಸಿಯಾಗಿ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಸೊ ನಾನಿಲ್ಲಿ ಮಾಡ್ತಿರೋದು ಈಸಿಯಾಗುವಂಥ ಒಂದು ಟೊಮೆಟೊ ರೈಸ್, ಓಕೆನಾ. ಸೊ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಸೊ ನಾನಿಲ್ಲಿ ಫಸ್ಟ್ ತೊಗೊಂಡಿರೋದು ಗಾರ್ಲಿಕ್ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಹಾಗೆ ಶುಂಠಿ, ಇದ್ರ ಜೊತೆಗೆ ನಾನು 5ರಿಂದ 6 ಹಸಿಮೆಣಸಿನಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನಿಷ್ಟನ್ನು ನಾನು ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಸೊ ಫುಲ್ಲಿ ಸ್ಮ್ಯಾಶ್ ಮಾಡಲ್ಲ, ನಾನು ಇಷ್ಟೇ ಲೈಟಾಗಿ ಕ್ರಷ್ ಆಗೋ ಥರ ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಳ್ತೀನಿ. ಸೊ ಹಾಗೆ ನಾನಿಲ್ಲಿ ಆನಿಯನ್ಸ್ ತೊಗೊಂಡಿದ್ದೀನಿ, 1 ಆನಿಯನು 2 ಟೊಮೆಟೊ ತೊಗೊಂಡಿದ್ದೀನಿ. ಅದರ ಜೊತೆಗೆ ಒಂದೇ ಒಂದು ಟೊಮೆಟೊನ ನಾನು ಪ್ಯೂರಿ ಮಾಡ್ಕೊಳ್ತೇನೆ, ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ತೇನೆ ಆ್ಯಡ್ ಮಾಡೋಕ್ಕೆ. ಇದರ ಜೊತೆಗೇ ನಾನು ಸ್ಪೈಸಸ್ ತೊಗೊಂಡಿದ್ದೀನಿ, ಪಲಾವ್ ಐಟಮ್ಸ್ದೆಲ್ಲ. ಆ್ಯಂಡ್ 1 ಇಡಿ ಆಗುವಷ್ಟು ಲೈಟಾಗಿ ಪುದೀನ, ಕೊತ್ತಂಬರಿ ಎರಡೂ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸೊ ರೈಸ್ ನಾನಿಲ್ಲಿ 2 ಗ್ಲಾಸ್ ಆಗೋಷ್ಟು ರೈಸನ್ನ ವಾಶ್ ಮಾಡಿ ಎತ್ತಿಟ್ಕೊತೀನಿ. ಒಂದು 10 ನಿಮಿಷ ನೆನೆ ಇಡ್ತೀನಿ. ಈಗ ಕುಕ್ಕರ್ ಇಟ್ಟಿದ್ದೆ ನಾನು ಆಲ್ರೆಡಿ. ಸೊ ಅದು ಹೀಟಾಗಿದೆ, ನಾನೀಗ ಆಯಿಲ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಆಯಿಲ್ ಹೀಟಾಗಿದೆ, ನಾನೀಗ ಫಸ್ಟ್ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಆನಿಯನ್ ಜೊತೆಗೆ ನಾನೀಗ ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಂಡಿರೋದು ಐಟಮ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ, ಶುಂಠಿ ಹಾಗೆ ಹಸಿಮೆಣಸಿನ್ಕಾಯಿ ನಾನೀಗ ಫಸ್ಟೇ ಆ್ಯಡ್ ಮಾಡ್ಕೊಂಡಿಲ್ಲ, ಬಿಕಾಸ್ ಅದು ಬ್ರೌನಿಷ್ ಆಗಿಬಿಡುತ್ತೆ ಬೇಗ, ಆಯಿಲ್ ಹೀಟಾಗಿರುತ್ತಲ್ವ ಅದಕ್ಕೆ. ಸೊ ನಾನೀಗ ಆನಿಯನ್ ಹಾಕಿದ್ಮೇಲೆ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಕಿ ಹಸಿ ವಾಸನೆ ಹೋಗೋ ತನಕ ಒಂದ್ಸಲ ಫ್ರೈ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಏನು ಆ್ಯಡ್ ಮಾಡಿಲ್ಲ, ಬಿಕಾಸ್ ನಾನೇ ಸ್ಮ್ಯಾಶ್ ಮಾಡಿ ಹಾಕಿರೋದ್ರಿಂದ ಅದನ್ನು ನಾನು ಎಕ್ಸ್ಟ್ರಾ ಹಾಗೆ ಆ್ಯಡ್ ಮಾಡಿಲ್ಲ. ಈಗ ನಾನು ಏನು ಸ್ಪೈಸಸ್ ಇದೆಯಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತೇನೆ. ಹಾಕಿ ಒಂದ್ಸಲ ಫ್ರೈ ಮಾಡ್ಕೊಳ್ತೀನಿ, ಸೊ ದಟ್ ಅದು ಕೂಡ ಆಯಿಲಲ್ಲಿ ಫ್ರೈ ಆಗಲಿ ಅಂತ. ಈಗ ನಾನು ಟೊಮೆಟೊ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 2 ಟೊಮೆಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ, ಸ್ಮಾಲ್ ಸೈಜ್ದು. ಈಗ ಟೊಮೆಟೊ ಆ್ಯಡ್ ಮಾಡಿಕೊಂಡು ನಾನು ಫ್ರೈ ಮಾಡ್ಕೊಳ್ತೀನಿ ಒಂದು ಸಾಫ್ಟ್ ಆಗೋ ತನಕ. ಸಾಫ್ಟ್ ಆಗಲಿ ಅಂತ ಈಗಲೇ ಸ್ವಲ್ಪ ಲೈಟಾಗಿ ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದಟ್ ಬೇಗ ಸಾಲ್ಟ್ ಹಾಕಿದ್ರೆ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ ಅಂತ. ಈಗ ಸ್ವಲ್ಪ ಸಾಫ್ಟ್ ಆಗಿದ ತಕ್ಷಣ ನಾನು 1 ಟೊಮೆಟೊನ ಏನು ಪ್ಯೂರಿ ಮಾಡಿ ಎತ್ತಿಟ್ಟಿದ್ನೋ ಅದನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಕಿ ಫ್ರೈ ಮಾಡ್ಕೊಳ್ತೇನೆ, ಬಿಕಾಸ್ ಹಸಿ ವಾಸನೆ ಹೋಗ್ಬೇಕಲ್ವ. ಸೊ ಪ್ಯೂರಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಬಿಕಾಸ್ ಅದರಲ್ಲಿರೋ ಹಸಿ ವಾಸನೆ ಹೋಗೋ ತನಕ. ಆ್ಯಂಡ್ ಇದು ಕ್ವಿಕ್ಕಾಗಿ ಈಸಿಯಾಗಿ ಆಗಿಬಿಡುತ್ತೆ, ಓಕೆನಾ. ಟೈಮ್ ಏನೂ ತೊಗೊಳ್ಳಲ್ಲ, ಜಾಸ್ತಿ ಗ್ರೈಂಡ್ ಮಾಡುವಂಥದ್ದು ಇರಲ್ಲ ನಿಮಗೆ, ಓಕೆನಾ. ಸೊ ಟೊಮೆಟೊ ಎಲ್ಲ ಸಾಫ್ಟಾಗಿ ಹಾಗೆ ಎಣ್ಣೆ ಬಿಟ್ಕೊಳ್ಳುತ್ತಲ್ಲ, ಆಗ ನಾವು ಮಿಕ್ಕಿದ ಐಟಮ್ಸ್ ಆ್ಯಡ್ ಮಾಡ್ಕೊಳ್ಳೋಣ. ಅಷ್ಟೊತ್ತು ಫ್ರೈ ಆಗಲಿ. ಆ್ಯಂಡ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ಹಾಗೆ ಇಷ್ಟ ಆಗಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಸೊ ಈಗ ನೋಡಿ ಆಯಿಲೆಲ್ಲ ಬಿಟ್ಕೊಂಡಿದೆ. ಸೊ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಅರಿಶಿಣದ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ ಇದಿಷ್ಟನ್ನು ಹಾಕಿ ಒಂದ್ಸಲ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ನಾನು 1/2 ಸ್ಪೂನ್ ಆಗೋಷ್ಟು ಬಿರಿಯಾನಿ ಮಸಾಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಸೊ ಹಾಕ್ಕೊಂಡು ಫ್ರೈ ಮಾಡಿದ್ದೀನಿ. ಈಗ ಪುದೀನ ಆ್ಯಂಡ್ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದ್ಸಲ ಹಾಗೆ ಫ್ರೈ ಮಾಡಿ, ಅದು 2 ಮಿನಿಟ್ಸಲ್ಲೇ ನಿಮಗೆ ಫುಲ್ ಫ್ರೈ ಆಗಿಬಿಡುತ್ತೆ. ಇದಕ್ಕೆ ನಾನು ಲೈಟಾಗಿ ಶುಗರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಜಸ್ಟ್ ಫ್ಲೇವರ್. ಒಂದ್ಸಲ ಹಾಕಿ ನೀವು ಕೂಡ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ.
ಸೊ ಈಗೆಲ್ಲ ಫ್ರೈ ಆಗಿದೆ. ಈಗ ವಾಟ್ರ್ ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ, ನಾನು 2 ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ. ಸೊ 4 ಗ್ಲಾಸ್ ವಾಟ್ರ್ ಆ್ಯಡ್ ಮಾಡ್ಕೊಳ್ತೀನಿ. ಸೊ 4 ಗ್ಲಾಸ್ ವಾಟ್ರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದೊಂದ್ಸಲಿ ಬಾಯ್ಲ್ ಆಗಬೇಕು, ಆಮೇಲೆ ರೈಸ್ ಆ್ಯಡ್ ಮಾಡೋಣ. ಈಗ ಬಾಯ್ಲ್ ಆಗುವಾಗ ಆಗಲೇ ನಾನು ಟೊಮೆಟೊ ಫ್ರೈ ಆಗೋಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೆ. ಈಗ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊತೀನಿ. ನೀವು ನೋಡಿಕೊಂಡು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಸೊ ನೋಡಿ, ಬಾಯ್ಲ್ ಆಗಿದೆ. ಈಗ ನಾವು ರೈಸ್ ಆ್ಯಡ್ ಮಾಡ್ಕೊಳ್ಳೋಣ. ಈಗ ರೈಸ್ ಆ್ಯಡ್ ಮಾಡ್ಕೊಂಡ್ಮೇಲೆ ನಾನು ಲೈಟಾಗಿ ಒಂದು ಸ್ವಲ್ಪ ಗೀ ಹಾಕ್ಕೊಳ್ತೀನಿ, ಸೊ ದಟ್ ಉದ್ರಾಗಿ ಬರುತ್ತೆ ಅಂತ. ಈಗ ರೈಸ್ ಹಾಕಿದ್ಮೇಲೆ ಒಂದು ಸಲ ಕುದಿ ಬಂದಮೇಲೆ ಬಾಯ್ಲ್ ಆಗುತ್ತಲ್ಲ, ಆಮೇಲೆ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಕೂಗಿಸ್ತೀನಿ. ಸೊ ಈಗ ನೋಡಿ ಬಾಯ್ಲ್ ಆಗ್ತಾಯಿದೆ. ಈಗ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಕೂಗಿಸ್ಕೊತೀನಿ. ಅದು ಕುಕ್ಕರ್ ವಿಷಲ್ ಬರೋ ಅಷ್ಟರಲ್ಲಿ ನಾನೀಗ ಚಟ್ನಿ ರೆಡಿ ಮಾಡ್ಕೊಳ್ತೀನಿ. ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಹುರ್ಗಡ್ಲೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಹಾಗೆ ಹಸಿಮೆಣಸಿನ್ಕಾಯಿ, ಒಂದು ಸ್ಮಾಲ್ ಪೀಸ್ ಆನಿಯನ್, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ಸೊ ಚಟ್ನಿ ರೆಡಿ ಇದೆ. ಸೊ ಫೈನಲಿ ಈ ಥರ ಆಗಿದೆ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿ. ಓಕೆನಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ ನೀವು ಟ್ರೈ ಮಾಡಿ. ಓಕೆನಾ, ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.